ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಕನ್ನಡ. ಸೊ ಇವತ್ತಿನ ವೀಡಿಯೋಲಿ ನಾನು ಥ್ರಾಟಲ್ ಬಾಡಿ ಹೆಂಗೆ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ನನ್ನ ಥ್ರಾಟಲ್ ಬಾಡಿ ಇಲ್ಲಿ ಲೊಕೇಟ್ ಆಗಿದೆ. ಸೊ ಕಂಪ್ಲೀಟಾಗಿ ಈ ಪ್ಯಾನಲ್ ಫುಲ್ ತೆಗಿಬೇಕು. ಸೊ ಈ ಪ್ಯಾನಲ್ ಆಕ್ಸೆಸ್ ಮಾಡಬೇಕಂದ್ರೆ ಬ್ಯಾಕ್ ಇದು ಸೀಟ್ ತೆಗಿಬೇಕು. ಸೊ ನಂದು ECU ಎಲ್ಲ ಇಲ್ಲೇ ಲೊಕೇಟ್ ಆಗಿರೋದು ಸೀಟ್ ಕೆಳಗಡೆ. ಸೊ ಎರಡು 10mm ಬೋಲ್ಡ್ಗಳು ಬರುತ್ತೆ. ಸೊ ಇದನ್ನು ತೆಗಿಬೇಕು. ಇದನ್ನು ತೆಗೆದ್ಮೇಲೆ ಸೀಟ್ ತೆಗಿಬೇಕು. ಸೊ 10mm ಅಂತ ಸೊ ಇದೇ ನನ್ನ ಏರ್ ಇಂಟೇಕ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಏರ್ ಫಿಲ್ಟ್ರ್ ಕ್ಲೀನಿಂಗು ಚೇಂಜಿಂಗ್ ಏನಾಯಿದ್ರೆ, ಸೊ ಈ 4 ಸ್ಕ್ರೂ ಇದೆ. ಇನ್ನು 4 ಕಡೆ ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನು ತೆಗ್ದು ಸೊ ಅದಾದಮೇಲೆ ನಾನು ಏರ್ ಫಿಲ್ಟ್ರ್ ತೆಗಿಯೋಕ್ಕಾಗೋದು. ಸೊ ಇವಾಗ ಏರ್ ಫಿಲ್ಟ್ರ್ ತೆಗಿಯೋಕ್ಕೆ ಹೋಗೋದಿಲ್ಲ. ನೋಡೋಣ, ಟೈಮ್ ಸಿಕ್ಕರೆ ಏರ್ ಫಿಲ್ಟ್ರ್ ತೆಗಿತೀನಿ. ಸೊ ಈ ಪ್ಯಾನಲ್ ತೆಗಿಬೇಕು. ಸೊ ಈ ಪ್ಯಾನಲ್ ತೆಗಿಬೇಕಂದ್ರೆ ಸೊ ಇಲ್ಲೊಂದು ಚಿಕ್ಕ ಕ್ಲಿಪ್ ಕೊಟ್ಟಿರ್ತಾರೆ. ಏನು ಆ್ಯಲನ್ ಕೀ ಬೋಲ್ಟ್ ಇದೆ ಇಲ್ಲಿ. ಸೊ ಅದನ್ನು ತೆಗಿಬೇಕು. ಸೊ ಇಲ್ಲಿ ಕ್ಲ್ಯಾಂಪ್ಗಳು ಇರುತ್ತೆ. ಸೊ ಇಷ್ಟೇ. ಇದೆ ಥ್ರಾಟಲ್ ಬಾಡಿ ನಂದು. ಸೊ ನಮ್ಮ ಫ್ಯೂಲ್ ಇಂಜೆಕ್ಟ್ರ್ ಇಲ್ಲಿದೆ ನೋಡಿ. ಫ್ಯೂಲ್ ಇಂಜೆಕ್ಟ್ರ್ ಇದು. ಸೊ ಏರ್ ಬಾಕ್ಸ್ ಏನಿದೆ, ಏರ್ ಇಂಟೇಕಿಂದ ಡೈರೆಕ್ಟ್ ಥ್ರಾಟಲ್ ಬಾಡಿಗೆ. ಥ್ರಾಟಲ್ ಬಾಡೀಲಿ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ ಆಗುತ್ತೆ. ಸೊ ಅಲ್ಲಿಂದ ಎಂಜಿನ್ ಕಂಬಷನ್ ಚೇಂಬರ್ಗೆ ಹೋಗುತ್ತೆ. ಸೊ ಅಷ್ಟೇ ಫಂಕ್ಷನ್ಸ್ ಇದರದು. ಸೊ ಈ ಥ್ರಾಟಲ್ ಬಾಡಿ ಕ್ಲೀನ್ ಮಾಡಬೇಕಂದ್ರೆ ಸೊ ನಾನು ಇದನ್ನು ಲೂಸ್ ಮಾಡ್ಕೊಂಡು ಥ್ರಾಟಲ್ ಬಾಡಿ ಓಪನ್ ಮಾಡ್ಕೊಬೇಕು. ಇದೆ ಥ್ರಾಟಲ್ ಬಾಡಿ. ನಮ್ಮ ಫ್ಯೂಲ್ ಇಂಜೆಕ್ಟ್ರಲ್ಲಿ ಕಾಣತ್ತಿರುತ್ತೆ ನೋಡಿ ನಿಮಗೆ, ಥ್ರೂ ಫ್ಯೂಲ್ ಇಂಜೆಕ್ಟ್ರಲ್ಲಿ. ಸೊ ಇದೆ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರು ಇದು ಮಾಡ್ಕೊಳ್ಳೋದು. ಗಲೀಜಾಗಿದೆ, ಸಿಕ್ಕಾಪಟ್ಟೆ ಗಲೀಜಿದೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಬೇಕು. ಫಸ್ಟು ಒರೆಸ್ಕೊಂಬಿಡ್ತೀನಿ ಥ್ರಾಟಲ್ ಬಾಡಿ. ಆಮೇಲೆ ನನ್ನ ಹತ್ರ ಈ ಥ್ರಾಟಲ್ ಬಾಡಿ ಕ್ಲೀನರ್ ಇದೆ. ಆರ್ ಇಟ್ ಇಸ್ ಕಾಲ್ಡ್ ಎಸ್ ಕಾರ್ಬೊರೇಟರ್ ಕ್ಲೀನರ್. ಸೊ ಅಷ್ಟು ಲೈಟಾಗಿ ಹೊಡೀರಿ. ನೆಕ್ಸ್ಟು ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹಿಕಪ್ಸ್ ಇರುತ್ತೆ ಗಾಡಿ ಸ್ಟಾರ್ಟ್ ಆದಾಗ.
ಸೊ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುತ್ತೆ. ಸೊ ಅಷ್ಟೇ ಥ್ರಾಟಲ್ ಬಾಡಿ ಕ್ಲೀನಿಂಗ್ ಪ್ರಾಸೆಸ್. ಸೊ ಗಾಡಿ ಆಫ್ ಮಾಡಿಕೊಡಿ. ಸೊ ಇದೇನಿದು ನಮ್ಮ ಹೌಸ್. ಹಾಕಿ ಕ್ಲಂಪ್. ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಗಾಡಿನ. ಪಿಕಪ್ಸ್ ಇರುತ್ತೆ ಗಾಡೀಲಿ. ಸೊ ಐಡ್ಲಿಂಗ್ ಬಿಡಿ ಸ್ವಲ್ಪ ಹೊತ್ತು. ಈ ಪ್ಯಾನಲ್ ಹಾಕಬೇಕು. ಈ ಪ್ಯಾನಲ್ ವಾಶ್ ಮಾಡಿಲ್ಲ ನಾನು, ವಾಶ್ ಮಾಡಬೇಕು ಸಪ್ರೇಟಿಗೆ. ಸೊ ವಾಶ್ ಮಾಡ್ಬಿಟ್ಟು ಹಾಕ್ತೀನಿ. ಸೊ ಯೂಸ್ ಮಾಡೋದು ಇದನ್ನು ಸ್ವಲ್ಪ ಸಿಂಪಲ್ಲು. ಸ್ಲೈಡ್ ಮೇಲೆ ಮಾಡಿಬಿಟ್ಟು ಸೊ ಇದನ್ನು ಪ್ರೆಸ್ ಮಾಡಿ ಲಾಕ್ ಆಗುತ್ತೆ. ಸೊ ಅದೇ ಮೆಕ್ಯಾನಿಸಮ್. ಅಷ್ಟೇ. ಈ ಪ್ಯಾನಲ್ ಸೆಕ್ಯೂರ್ಡ್. ಸೊ ಇಲ್ಲೊಂದು ಆ್ಯಲನ್ ಬೋಲ್ಟ್ ಇದೆ, ಆ್ಯಲನ್ ಸ್ಕ್ರೂ ಇದೆ. ಸೊ ನೆಕ್ಸ್ಟ್ ಸೀಟ್ ಹಾಕೋದು. ಸ್ವಲ್ಪ ಸೀಟ್ ಸ್ವಲ್ಪ ವಾಶ್ ಮಾಡ್ಬಿಡ್ತೀನಿ. ಸೊ ಸೀಟ್ನ ಯಾವತ್ತಿದ್ರೂ ಹಿಂದೆಗಡೆ ವಾಶ್ ಮಾಡೋಕ್ಕೆ ಹೋಗ್ಬೇಡಿ.
ಯಾಕಂದರೆ ನೀರು ಅಬ್ಸರ್ವ್ ಆಗಿಬಿಡುತ್ತೆ ಈ ಸ್ಪಂಜಲ್ಲಿ. ಸೊ ಆಮೇಲೆ ನಿಮಗೆ ಕಂಫರ್ಟ್ ಸಿಗಲ್ಲ, ಇರಿಟೇಟ್ ಆಗುತ್ತೆ. ಅದೊಂದು ರೀಸನ್ಗೆ ಯೂಸ್ ಮಾಡಬೇಡಿ. ಹಿಂದೆಗಡೆ ನೀರು ನೆಕ್ಸ್ಟ್ ಬ್ಯಾಕ್ ಸೀಟ್. ಯೂಶಲಿ ವಾಶ್ ಆದಮೇಲೆ ಗ್ರೀಸ್ ಮಾಡ್ತೀನಿ ನಾನು. ಇದರ WD-40 ಅವ್ರ ಗ್ರೀಸ್ ಇದೆ, ಗ್ರೀಸ್ ಹಾಕ್ತೀನಿ ನಾನು ಸ್ವಲ್ಪ. ಸೊ ಇಷ್ಟೆಲ್ಲ ಹಾಕಾಯಿತು. ಸೊ ನನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾನು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.